ಹಾಯ್ ವೆಲ್ಕಮ್ ಬ್ಯಾಕ್ ಟು ಕುಶ್ಮುನಾ ಆರಿ ಅಕಾಡೆಮಿ. ಸೊ ನಾನಿವತ್ತು ಆರಿ ಮೆಟೀರಿಯಲ್ಸ್ ಏನೇನೆಲ್ಲ ಯೂಸ್ ಮಾಡ್ತಾರೆ ಆರಿ ವರ್ಕ್ ಹಾಕ್ಲಿಕ್ಕೆ, ಬ್ಲೌಸ್ ವರ್ಕ್ ಹಾಕ್ಲಿಕ್ಕೆ, ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಶುಗರ್ ಬೀಡ್ಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಜೊತೆಗೆ ಶೇಡ್ಸ್ ಕೂಡ ಇರುತ್ತೆ. ಆ್ಯಂಟಿಕ್ ಕಲರ್, ಗೋಲ್ಡ್ ಕಲರ್ ಈ ಥರ. ಸೊ ಇದು ಬಂದುಬಿಟ್ಟು 3mm ಬೀಡ್ಸ್. ಇದು ಅಷ್ಟೇ, ಇದರಲ್ಲೂ ತುಂಬ ಶೇಡ್ಸ್ ಇರುತ್ತೆ. ನಿಮಗೆ ಯಾವುದು ಬ್ಲೌಸ್ಗೆ ಯಾವ ಕಲರ್ ಶೇಡ್ ಬೇಕೋ ಅದನ್ನು ನೋಡಿ ನೀವು ಚೂಸ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೋಧಿ ಬೀಡ್ಸ್. ಇದು ಬಂದುಬಿಟ್ಟು ವೀಟ್ ಬೀಡ್ಸ್ ಅಂತಲೂ ಕರೀತಾರೆ. ಇದು ಆಲ್ಮೋಸ್ಟ್ ಒಂದೇ ಥರನೇ ಬರುತ್ತೆ, ಇದು ಸ್ವಲ್ಪ ವೇರಿ ಬರುತ್ತೆ ಡಿಸೈನು. ಸೊ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಕ್ವಾಲಿಟಿ ಇರೋದು ಬರೋದಿಲ್ಲ. ಆಲ್ಮೋಸ್ಟು ಸಿಂಬಾ ಕಂಪ್ನಿದು ಬಂದರೆ ನೀವು ಅದನ್ನೇ ತೊಗೋಬೋದು. ಇದು ಬಂದುಬಿಟ್ಟು ಕಟ್ ಬೀಡ್ಸ್ ಕೂಡ ಅಷ್ಟೇ, ಚಿಕ್ಕದು, ಸ್ವಲ್ಪ ಸೈಜಸ್ ವೇರೀಸ್ ಬರ್ತಾ ಇರುತ್ತೆ. ಮತ್ತು ಕಲರ್ ಕೂಡ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ನೀವು ಅದನ್ನು ಚೂಸ್ ಮಾಡಿ. ನೆಕ್ಸ್ಟ್ ಸೀಕ್ವೆನ್ಸಲ್ಲೂ ಅಷ್ಟೇ ಸೈಜಸ್ ಕೂಡ ಬರುತ್ತೆ, ಜೊತೆಗೆ ಕಲರ್ಸ್ ಕೂಡ ಬರುತ್ತೆ. ಕ್ವಾಲಿಟಿ ಕೂಡ ತುಂಬ ಎನ್ಹಾನ್ಸ್ ಆಗುತ್ತೆ. ನೀವು ಯಾವ್ದು ಬೇಕೋ ನೀವು ಚೂಸ್ ಮಾಡಿ. ನೆಕ್ಸ್ಟ್ ಇದು ಬಿಟ್ಬಿಟ್ಟು ನೆಕ್ಸ್ಟು ಬೀಡ್ಸ್ ಬರುತ್ತಲ್ವ, ಸೊ ಆ ಬೀಡ್ಸಲ್ಲೇ ಚೈನ್ ಬರುತ್ತೆ. ಇದು ಕೆಲವೊಂದು ಟೈಮಲ್ಲಿ ನಾವು ಸ್ಟಿಚ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬೋದು. ಇದು ಬಂದುಬಿಟ್ಟು ಸ್ಟೋನ್ ಚೈನ್. ಸೊ ಅವಾಗೆ ತೋರಿಸಿದ್ದು ಬೀಡ್ಸ್ ಚೈನ್. ಇದು ಬಂದುಬಿಟ್ಟು ಸ್ಟೋನ್ ಚೈನ್ ಮೇಲೆ ಇನ್ನೊಂದು ಥರನೂ ಬರುತ್ತೆ, ಪರ್ಲ್ ಚೈನ್ ಅಂತ. ಅದು ಈಗ ಸದ್ಯಕ್ಕೆ ನನ್ನ ಕಡೆ ಇರಲಿಲ್ಲ, ಹಾಗಾಗಿ ನಾನು ನಿಮಗೆ ತೋರಿಸಿಲ್ಲ. ಇದು ಸ್ಟೋನ್ ಚೈನ್ ಬರುತ್ತೆ. ಇದನ್ನು ಕೂಡ ನಾವು ಗ್ಲೂ ಹಾಕ್ಬಿಟ್ಟು ಕೂಡ ನಾವು ಸ್ಟಿಕ್ ಮಾಡಬೇಕಾಗುತ್ತೆ. ಕೆಲವು ಟೈಮಲ್ಲಿ ಸ್ಟಿಕ್ ಕೂಡ ಮಾಡ್ಬೋದು, ಕೆಲವು ಟೈಮಲ್ಲಿ ಸ್ಟಿಚ್ ಕೂಡ ಹಾಕ್ಬೋದು. ಜರ್ದೂಸಿಯಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಕಲರ್ಸಲ್ಲೂ ಸಿಗುತ್ತೆ. ಇದು ನಾನಿವಾಗ ತೋರಿಸ್ತಿರೋದು ಆ್ಯಂಟಿಕ್ ಕಲರ್, ಗ್ರೀನ್ ಕಲರ್, ಪಿಂಕ್ ಕಲರ್, ಗೋಲ್ಡ್ ಕಲರ್, ಈ ಥರ ವೆರೈಟೀಸ್ ಆಫ್ ಕಲರ್ಸಲ್ಲಿ ನಿಮಗೆ ಜರ್ದೂಸಿ ಸಿಗುತ್ತೆ. ಇದು ಬಂದುಬಿಟ್ಟು ನಕ್ಷಿ ಜರ್ದೂಸಿ. ಇದು ಅಷ್ಟೇ, ಇದು ಹಾಕಿದ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ, ತುಂಬ ಬ್ಲೌಸು ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಹಾಗಾಗಿ ನಕ್ಷಿ ಜರ್ದೂಸಿನೂ ಯೂಸ್ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಇದು ಸ್ವಲ್ಪ ಕಷ್ಟ ನಾವು ಹಾಕ್ಲಿಕ್ಕೆ, ಮಾಮೂಲಿ ಜರ್ದೂಸಿ ಥರ ಅಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಇದು ಕೂಡ ಚೆನ್ನಾಗಿ ನಾವು ಹಾಕ್ಬೋದು. ಇದು ಬಂದ್ಬಿಟ್ಟು 6 ಲೇಯರ್ಸ್ ಥ್ರೆಡ್. ಸೊ ಇದು ನಾವು ಫ್ರೆಂಚ್ ನಾಟ್ ಹಾಕಲಿಕ್ಕೆ, ಲವಂಗಮ್ ನಾಟ್ ಹಾಕಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಒಂದೇ ದಾರದಲ್ಲಿ 6 ಲೇಯರ್ಸು ಥ್ರೆಡ್ ಇರುತ್ತೆ. ಇದು ಬಂದುಬಿಟ್ಟು ಸ್ಟೋನ್ಸ್. ಇದು ಸ್ವಲ್ಪ ದಪ್ಪದ್ದು ಬರುತ್ತೆ. ಇದನ್ನು ನಾವು ಪಿಕಾಕ್ ಡಿಸೈನ್ ಮತ್ತು ಕೆಲವು ಟೈಮಲ್ಲಿ ಫ್ಲವರ್ ಡಿಸೈನ್ ಮಾಡಲಿಕ್ಕೆಲ್ಲ ನಾವು ಇದನ್ನು ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡಿ ಆಮೇಲೆ ಅದ್ರ ಮೇಲೆ ಬೀಡ್ಸ್ ಎಲ್ಲ ವರ್ಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕುಂದನ್ ಬೀಡ್ಸ್. ಇದರಲ್ಲಿ ಮೇಲ್ಗಡೆ ಗೋಲ್ಡ್ ಕಲರ್ ಶೇಡಿಂಗ್ ಇರುತ್ತೆ. ಸೊ ಅದರಿಂದ ನಾವು ಚೈನ್ ಸ್ಟಿಚ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಬರೀ ಕುಂದನ್ ಬರುತ್ತೆ.